ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಸಾಂಗನ್ನು ಹಾಡ್ತಾ ಇದ್ದೀನಿ. ಡಾಕ್ಟರ್ ರಾಜ್ಕುಮಾರ್, ಸರೋಜಾದೇವಿ ನಟಿಸಿರುವಂತಹ ಮೂವಿ ಭಾಗ್ಯವಂತರು ಚಿತ್ರ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು ಅನ್ನುವ ಸಾಂಗನ್ನು ನಾನು ಹಾಡ್ತಾ ಇದ್ದೀನಿ. ಬನ್ನಿ ಎಲ್ಲರೂ ಕೇಳೋಣ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು. ಬಾಳು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಏಕಾಂಗಿಯಾಗಿರಲು ಕೈ ಹಿಡಿದೆ, ಜೊತೆಯಾದೆ, ತಾಯಂತೆ ಬಳಿ ಬಂದೆ, ಆದರಿಸಿ ಪ್ರೀತಿಸಿದೆ. ಬಾಳಲಿ ಸುಖ ನೀಡಿದೆ, ನನ್ನೀ ಬದುಕಿಗೆ ಶ್ರುತಿಯಾದೆ, ನನ್ನೀ ಮನೆಯ ಬೆಳಕಾದೆ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಎಂದು ಜೊತೆಯಲ್ಲಿ ಬರುವೆ, ನಿನ್ನ ನೆರಳಿನ ಹಾಗೆ ಇರುವೆ. ಕೊರಗದಿರು, ಮರುಗದಿರು, ಹಾಯಾಗಿ ನೀನಿರು. ಎಂದು ಜೊತೆಯಲ್ಲಿ ಬರುವೆ, ನಿನ್ನ ಉಸಿರಲಿ ಉಸಿರಾಗಿರುವೆ. ನೋವುಗಳು ನನಗಿರಲಿ, ಆನಂದ ನಿನದಾಗಲಿ. ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ, ನೋಡುವ ಭಾಗ್ಯ ನನಗಿರಲಿ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು. ಬಾಳು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಫ್ರೆಂಡ್ಸ್, ಈ ಸಾಂಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಭಾಗ್ಯವಂತರು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಸರೋಜಾದೇವಿ ತಂದೆ ಮತ್ತು ತಾಯಿಯಾಗಿ ನಟಿಸಿರುವಂತಹ ಈ ಮೂವಿನಲ್ಲಿ ಮಕ್ಕಳು ದೂರವಾದಾಗ ಆ ತಂದೆ ತಾಯಿ ಹಂಬಲಿಸುವ ಮಕ್ಕಳನ್ನು ಬಿಟ್ಟು ಇರಲಿಕ್ಕೆ ತುಂಬಾ ಹಂಬಲಿಸುವಂತಹ ಮೂವಿ ಇದು. ಈ ಸಾಂಗಲ್ಲಿ ತಾಯಿ ಆದವರಿಗೆ, ಸರೋಜಾದೇವಿಗೆ ಸ್ವಲ್ಪ ಕಾಯಿಲೆ ಯಾವುದೋ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ದೂರವಾಗಿರ್ತಾರೆ. ಆವಾಗ ಆ ಇಬ್ಬರ ಪ್ರೀತಿ ಎಷ್ಟು ಹಂಬಲಿಸುತ್ತೋ ಅಂತಂದರೆ, ಒಬ್ಬರಿಗೋಸ್ಕರ ಒಬ್ಬರು ಅಷ್ಟು ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರೋಜಾದೇವಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು. ಆ ಸಮಯದಲ್ಲಿ ಈ ಸಾಂಗನ್ನು ಹಾಡಿ ನಟಿಸಿರುವಂಥದ್ದಾಗಿದೆ. ಈ ಮೂವಿನಲ್ಲಿ ನಿಜವಾಗಲೂ ತುಂಬ ಕಲಿಬೇಕಾದ್ದು ತುಂಬಾ ಇದೆ. ಅಪ್ಪ ಅಮ್ಮ ಆಗಲಿ, ಮಕ್ಕಳಾಗಲಿ ಕಲಿಯುವಂಥದ್ದು ತುಂಬ ಇದೆ ಫ್ರೆಂಡ್ಸ್. ಈ ಮೂವಿನಲ್ಲಿ ನೋಡಿದರೆ ನಿಜವಾಗಲೂ ತಂದೆ ತಾಯಿನ ಬಿಟ್ಟು, ಅಪ್ಪ ಅಮ್ಮನ ಬಿಟ್ಟು ಯಾವುದೇ ಮಕ್ಕಳು ದೂರ ಆಗಬಾರ್ದು ಅಂತ ಅನಿಸುತ್ತೆ. ಅಷ್ಟು ಪ್ರೀತಿ ಇರುತ್ತೆ ತಂದೆ ತಾಯಿಗೆ ಈ ಮೂವಿನಲ್ಲಿ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ಸಾಂಗ್ ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ಮೂವಿ ಅಷ್ಟು
ಅಷ್ಟು ಒಳ್ಳೆಯದಾಗಿದೆ. ಯಾರು ನಮ್ಮ ವಿಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸದಾಗಿ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ಮೂವಿನಲ್ಲಿ ನಿಜವಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಂದರೆ ಅಷ್ಟು ಅದ್ಭುತವಾಗಿದೆ. ಸರೋಜದೇವು ಕೂಡ ಅಷ್ಟೇ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಆ ಸೀನಿಯಾರಿಟಿ ಇಬ್ಬರಿಗೂ ಕೊಟ್ಟಿರುವ ಸೀನಲ್ಲಿ ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ಮಾಡಿರುವಂಥದ್ದಾಗಿದೆ ಫ್ರೆಂಡ್ಸ್. ಅವರು ಇಬ್ಬರು ಎಷ್ಟು ಚೆನ್ನಾಗಿ ನಟನೆ ಮಾಡಿದ್ದಾರೆ ಅಂತಂದರೆ ಅಷ್ಟು ಅದ್ಭುತವಾಗಿದೆ. ತನ್ನ ಮಕ್ಕಳನ್ನು ದೂರ ಮಾಡಿಕೊಂಡಾಗ ಎಷ್ಟು ನೋವನ್ನು ಅನುಭವಿಸ್ತಾರೋ ಅಂತ ಈ ಮೂವಿನಲ್ಲಿ ತೋರಿಸಿದೆ. ತಂದೆ ತಾಯಿಗೆ ಯಾವುದೇ ಮಕ್ಕಳು ನೋವನ್ನು ಕೊಡಬೇಡಿ ಪ್ಲೀಸ್, ದಯಮಾಡಿ.